ಆತ್ಮೀಯ ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿವಾಹಿನಿಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ, ಸುಸ್ವಾಗತ, ನಮಸ್ಕಾರ. ಇಂದು ಮಸ್ಕಿ ಪಟ್ಟಣದಲ್ಲಿ ರಸ್ತೆ ಅಗಲೀಕರಣ ಕಾಮಗಾರಿ ಕೆಲಸದಿಂದ ಸಂಚಾರದಲ್ಲಿ ವ್ಯತ್ಯಯ. ಸುಮಾರು ಅರ್ಧ ಗಂಟೆಗಳ ಕಾಲ ಟ್ರಾಫಿಕ್ ಜಾಮ್ನಿಂದಾಗಿ ನೂರಾರು ವಾಹನಗಳ ಓಡಾಟಕ್ಕೆ ಬ್ರೇಕ್, ಪ್ರಯಾಣಿಕರು ಇಡಿಶಾಪ. ಹಾಗೆ ಈ ಒಂದು ವಾಹನಗಳ ಸೌಂಡಿನಿಂದ ಅಂಗಡಿ ಮಾಲೀಕರು ಸ್ತಬ್ಧ, ಸಾರ್ವಜನಿಕರು ಗಲಿಬಿಲಿ. ಇದರ ಮಧ್ಯೆ ಟ್ರಾಫಿಕ್ ಜಾಮ್ ವೇಳೆಯಲ್ಲಿ ಆಂಬುಲೆನ್ಸ್ ಸುಮಾರು 20 ನಿಮಿಷಗಳ ಕಾಲ ಸಿಕ್ಕಾಕೊಂಡಾಗ ಶ್ರೀರಾಮ್ ಟ್ಯಾಕ್ಸಿ ಚಾಲಕರ ಸಂಘದವರು ಬಂದು ಹೊರಗಡೆ ಹೋಗಲು ಸಹಾಯ ಮಾಡಿದರು. ಇವರ ಕಾರ್ಯಕ್ಕೆ ಸಾರ್ವಜನಿಕರು ಹರ್ಷವನ್ನು ವ್ಯಕ್ತಪಡಿಸಿದರು. ಮಸ್ಕಿ ಪಟ್ಟಣವು ತಾಲೂಕು ಕೇಂದ್ರವಾಗಿದ್ದು, ಜೊತೆಗೆ ದಿನದಿಂದ ದಿನಕ್ಕೆ ಬೆಳೀತಕ್ಕಂಥ ದೊಡ್ಡ ಪಟ್ಟಣವಾಗಿ ಹೊರಹೊಮ್ಮಿದ್ದು, ಹೀಗಾಗಿ ದಿನನಿತ್ಯಲೂ ಸಾವಿರಾರು ಜನರು ಮಸ್ಕಿ ಪಟ್ಟಣಕ್ಕೆ ಆಗಮಿಸುತ್ತಾರೆ. ವಿಶೇಷವಾಗಿ ಇಲ್ಲಿಯ ಕಚೇರಿ, ಬ್ಯಾಂಕು, ಆಸ್ಪತ್ರೆ ಮತ್ತು ವಿವಿಧ ಶಾಲಾ ಕಾಲೇಜುಗಳಿಗೆ ದಿನನಿತ್ಯಲೂ ನೂರಾರು ವಿದ್ಯಾರ್ಥಿಗಳು ಪ್ರಯಾಣಿಸುತ್ತಾರೆ. ಇಲ್ಲಿ ಪ್ರಯಾಣಿಸುವ ಜನರಿಗೆ ಮುಖ್ಯವಾಗಿ ಸಂಚಾರದಲ್ಲಿ ಭಾಳಷ್ಟು ತೊಂದರೆ ಉಂಟಾಗಿದ್ದು, ಹೀಗಾಗಿ ಈ ಒಂದು ರಸ್ತೆ ಅಗಲೀಕರಣ ಕಾಮಗಾರಿ ಕೆಲಸವನ್ನು ಆದಷ್ಟು ಬೇಗನೆ ಗುಣಮಟ್ಟ ಮತ್ತು ತ್ವರಿತಗತಿಯಲ್ಲಿ ಕೆಲಸವನ್ನು ಮುಗಿಸಿ ದಿನನಿತ್ಯ ಸಂಚಾರ ಮಾಡ್ತಕ್ಕಂಥ ಪ್ರಯಾಣಿಕರಿಗೆ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕಂತಂದು ಇಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಪ್ರಯಾಣಿಕರು, ವಾಹನ ಸವಾರರು ತಮ್ಮ ಅಳಲನ್ನು ತೋಡಿಕೊಂಡರು. ನಾನು ಶರಣನಾಯಕ್ ಮಸ್ಕಿ. ಕೇಳಿಕೊಳ್ಳೋದು ಏನಂತಂದರೆ, ಇತ್ತೀಚೆಗೆ ಮಸ್ಕಿ ಪಟ್ಟಣದಲ್ಲಿ ರಸ್ತೆ ಅಗಲೀಕರಣ ಸಾರ್ವಜನಿಕರಿಗೆ ಮತ್ತು ಸಂಚಾರ ಮಾಡುವಂಥ ಪ್ರಯಾಣಿಕರಿಗೆ ತುಂಬ ತೊಂದರೆ ಉಂಟಾಗಿದೆ. ಅದಕ್ಕಾಗಿ ಆದಷ್ಟು ಬೇಗ ಈ ಮಸ್ಕಿ ನಗರದಲ್ಲಿ ಈ ಒಂದು ರಸ್ತೆ ಅಗಲೀಕರಣದಲ್ಲಿ ಕೆಲಸ ಬೇಗ ಮುಗಿಯುವಂಥ ಸುಗಮ ಸಂಚಾರ ನಡೆಯಲು ಈ ಪೊಲೀಸ್ ವ್ಯವಸ್ಥೆ ಕಲ್ಪಿಸಿಕೊಡಬೇಕಾಗಿ ನಾನು ಈ ಒಂದು ಇಲ್ಲಿನ ಆಡಳಿತ ಪುರಸಭೆ ಮತ್ತು ಅಸೋಸಿಯೇಷನ್ಗೆ ನಾನು ಮನವಿ